ನೀವು ಕಳ್ಳರ ಹತ್ರ ಹೋಗ್ಬಿಟ್ಟು FIR ಕೊಟ್ರೆ ಅವ್ರು ಹೆಂಗ್ರಿ ಏನ್ ಮಾಡ್ತೀರಿ? ಏನ್ ಮಾಡ್ತಿದೆ ಚುನಾವಣಾ ಆಯೋಗ? ರಾಮ ಮಂದಿರ ಕಟ್ಟಿದ್ದೀನಿ, ರಾಮನ್ ನಾನು ತಂದಿದ್ದೀನಿ ಅಂತ ಒಬ್ಬ ಮಹಾಪ್ರಭುಗಳು ಹೇಳ್ತಿದ್ದಾರೆ. ನೀವು ಧರ್ಮದ ಹೆಸರಿನಲ್ಲಿ ಓಟ್ ಕೇಳಬಾರ್ದು ಅಂತ ಆಯೋಗದಲ್ಲಿ ಇದೆ. ಏನಾದ್ರು ಮಾತಾಡ್ತಿದ್ದೀರಾ? ಫೋಟೋ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ರಾಮನ್ ಫೋಟೋ. ಹಂಗ್ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇದಾರ? ಚುನಾವಣಾ ಹೇಳ್ತಾ ಇಲ್ವಾ? ಅದು ನಿಮಗೆ ಎವಿಡೆನ್ಸ್ ಕೊಟ್ಟು ನಾನು ಬಂದ ಮೇಲೆ ರಾಮ ಬಂದ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಅದು ನಾನು ಕಂಪ್ಲೇಂಟ್ ಕೊಡ್ಬೇಕು. ನಿಮ್ಮ ಕಣ್ಣಿಗೆ ಕಾಣಿಸ್ತದೆ. ಚುನಾವಣಾ ಆಯೋಗ ಕಂಪ್ಲೇಂಟ್ ಬರೋ ತನಕ ಕಾಯಬಾರದು. ಕಂಪ್ಲೇಂಟ್ ಕೊಡ್ತಿದ್ರೆ ಕಳ್ಳ ತಪ್ಪಿಸ್ಕೋಬೋದಾ? ಯಾಕೆ ಚಂಡೀಗಢ್ನಲ್ಲಿ ನಮ್ಮ ಚುನಾವಣಾ ಆಯೋಗದ ಒಬ್ಬಂತಾನೆ ಇದ್ದ? ಕಳ್ಳ ಓಟ್ ಹಾಕೋದು ಸುಪ್ರೀಂ ಕೋರ್ಟ್ ಉಗಿತಾ ಇಲ್ವಾ? ನಾನೇನಾದ್ರೆ ಕಣ್ಣು ಮುಂದೆ ನಡೀತಿದ್ದಾರೆ ಯಾಕೆ ನೋಡ್ತಿಲ್ಲ? ನನಗೆ ಎಲ್ಲ ಹೇಳ್ಬೇಕೆ ನಮಗೆ? ಚಿಕ್ಕ ಮಕ್ಕಳೇ ನಾವು. ಚುನಾವಣಾ ಆಯೋಗ ಒಂದು ಕಂಪ್ಲೇಂಟ್ ತಗೊಂಡಿದೇನ್ರಿ? ತಗೊಳ್ತಾ ಇದೆಯಾ? ಒಂದು ಧರ್ಮದ ಜಾತಿಯವರ ಹೆಸರು ಬಾಯಿ ಬಿಟ್ಟು ಒಬ್ಬ ಮಹಾಪ್ರಭು ಹೇಳ್ತಾ ಇದ್ದಾನೆ, ಅದು ತಪ್ಪು ಅಂತ ಹೇಳಕ್ಕಾಗಲ್ವಾ ನಿಮಗೆ? ಮುಸ್ಲಿಂ ಅಂತ ಹೇಳ್ತಾ ಇದ್ದಾರೆ ಅವರು. ಮುಸ್ಲಿಂ ಲೀಗ್ಸ್ ಮ್ಯಾನಿಫೆಸ್ಟೋ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲದೆ ಇರೋದನ್ನ ಹೇಳ್ತಿದ್ದಾರೆ. ಎಲ್ಲಿದೆ ಚುನಾವಣಾ ಆಯೋಗ? ಎಲ್ಲಿದೆ ಇಡಿ? ಇದೇ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಓಪನ್ ಆಗಿ ಬಂದಿದೆಯಲ್ಲ. ನೀವು ಬಾಂಡ್ ತಗೊಂಡ ಮೇಲೆ ಅವನಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ. 42 ಜನ ಸಿಗಾಕೊಂಡ ಆ ಟನಲ್ನ ಇದು ಬಾಂಡ್ ಕೊಟ್ಟ ಮೇಲೆ ಕಳಪೆ ಕಾಮಗಾರಿಗೆ ಯಾಕೆ ಕೊಟ್ರಿ? ಕಳಪೆ ಔಷಧಿ ಕಂಪನಿಗಳಿಗೆ ಯಾಕೆ ಕೊಟ್ರಿ? ಆ ಸಾವಿಗೆ ಯಾರು ಕಾರಣ? ನಾನು ಇಷ್ಟು ತಗೊಂಡೆ ಅಷ್ಟು ತಗೊಂಡೆ, ನಾನು ತಗೊಂಡಿಲ್ಲ ಆಮೇಲೆ ಹೇಳ್ತೀನಿ ಅನ್ನೋದಲ್ಲ. ತಗೊಂಡಿದ್ಯಾ ಇಲ್ವಾ? ನಿನ್ನ ಸರ್ಕಾರ, ನಿನ್ನ ಪಕ್ಷದ ಸರ್ಕಾರ ಇಲ್ಲದೆ ಇರುವ ಎಲ್ಲಾ ರಾಜ್ಯಗಳಲ್ಲಿ ನಿನ್ನ ಗವರ್ನರ್ಗಳು ಯಾಕೆ ಹಿಂಗಿದ್ದಾರೆ? ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಕಾಣಿಸ್ತಾ ಇದೆಯಾ ಇಲ್ವಾ ನಿಮ್ಮ ದೇಶದಲ್ಲಿ ಕಣ್ಣು ಮುಂದೆ? ಎಷ್ಟು ರಾಜ್ಯಗಳನ್ನು ಅವ್ರು ಗೆದ್ರು? ಮೋರ್ ದನ್ 9 ರಾಜ್ಯಗಳಲ್ಲಿ ಅವರು ಗೆಲ್ಲದ ರಾಜ್ಯಗಳಲ್ಲಿ ಹೆಂಗೆ ಅವ್ರು ನಿಮ್ಮ ಕರ್ನಾಟಕದಲ್ಲೇ ಕೊಂಡ್ಕೊಂಡು ತಿರುಗಿಸ್ಲಿಲ್ವೇ? ಬೀಳಿಸ್ಲಿಲ್ಲ ಸರ್ಕಾರನ? ಅವ್ರು ಗೆದ್ದಿದ್ದ ಅದು. ನಾನೇನು ಹೇಳ್ತಿದ್ದೀನಿ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಎಲೆಕ್ಷನ್ ಟೈಮ್ನಲ್ಲಿ ಅಂತ. ನಾನು ಮಾತನಾಡುತ್ತಿರುವುದು ಇವೆಲ್ಲವನ್ನು ನಾವು ಯೋಚನೆ ಮಾಡಬೇಕು. ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅವನೇ ಬೇಕು ಅಂದ್ರೆ. ಯಾಕಂದ್ರೆ ಅವ್ರ ಮನೆಯವ್ರಿಗೆ ಅವ್ರು ಹೆಂಗ್ ಕಳ್ಳರಿಗೆ ಕೊಡ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿದ್ರೆ ಕೊಡ್ತಿದ್ರು. ಇಂಡಿಪೆಂಡೆಂಟ್ ಅಲ್ವಲ್ಲ, ಹೆಂಗೆ? ಒಳ್ಳೆ ಕಥೆ ಆಯ್ತಲ್ಲ. ಮೋದಿ 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 ಅಂತ 3 ಸಲ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ರಾಹುಲ್ ಗಾಂಧಿನ 2 ವರ್ಷ ತೆಗೆದೇ ಬಿಡ್ತಾರೆ ಕೋರ್ಟಿಂದ. ಆಮೇಲೆ ಸುಪ್ರೀಂ ಕೋರ್ಟ್ ಉಗಿಬೇಕು ಹಂಗ ಆಗಲ್ಲ ಅಂತ. ಅಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಎಲೆಕ್ಷನ್ಗೆ ಬರಬಾರ್ದಂತೆ. ನೀನು ನಿಜವಾದ ಧೈರ್ಯ ಆದ್ರೆ ಯಾಕೆ ಬರಬಾರ್ದು? ಹೋರಾಡು.